ಇದನ್ನು ಪ್ರದಕ್ಷಿಣಾಪುರ ಅಂತ ಹೇಳಿಕೊಂಡಿದ್ದಾರೆ. ಆದರೆ ಇದು ಬಹುಶಃ ಜಗತ್ತಿನಲ್ಲಿ ಎಲ್ಲೇ ಸುತ್ತಿದ್ರೂ ಕೂಡ ಸುತ್ತೂರಿಗೆ ಒಮ್ಮೆ ನೋಡಬೇಕು ಅಂತಕ್ಕಂಥದ್ದನ್ನು ಸಾವಿರಾರು ವರ್ಷಗಳ ಹಿಂದೆ ಕಂಡಿರ್ತಕ್ಕಂಥ ಕನಸನ್ನು ಇವತ್ತು ಸಾಕಾರ ಮಾಡ್ತಾ ಇರತಕ್ಕಂಥ ಮಹಾಕ್ಷೇತ್ರಕ್ಕೆ ಅಭಿನವ ಸಂಪ್ರತಿ ವಿರಾಜಮಾನರಾಗಿರ್ತಕ್ಕಂಥ ಜಗದ್ಗುರು ಮಹಾಸ್ವಾಮಿಗಳವರು, ದೇಶಿಕೇಂದ್ರ ಮಹಾಸ್ವಾಮಿಗಳವರು ಈ ಕ್ಷೇತ್ರವನ್ನು ಎಲ್ಲಿ ಸುತ್ತೂರು ಅಂತಕ್ಕಂಥ ಒಂದು ಕ್ಷೇತ್ರ ಇವತ್ತು ಪ್ರಪಂಚದ ಬೇರೆ ಬೇರೆ ಭಾಗಗಳಲ್ಲಿ ಭಾರತೀಯ ಸಂಸ್ಕೃತಿಯನ್ನು, ಭಾರತೀಯ ವಿದ್ಯೆಗಳನ್ನು, ಭಾರತೀಯ ದರ್ಶನವನ್ನು, ಭಾರತೀಯ ತತ್ವಶಾಸ್ತ್ರವನ್ನು, ಭಾರತೀಯ ವಿಜ್ಞಾನವನ್ನು ಬೇರೆ ಬೇರೆ ರಾಷ್ಟ್ರಗಳಿಗೆ ಪರಿಚಯ ಕೊಡ್ತಾ ಇರ್ತಕ್ಕಂಥದ್ರಲ್ಲಿ ಇವತ್ತಿಗೆ ಕಾರಣೀಭೂತರಾಗಿರ್ತಕ್ಕಂಥ ಹಿಂದಿನ ಎಲ್ಲ ಋಷಿ ಮುನಿಗಳ ತಪಸ್ಸಿನ ಆಶೀರ್ವಾದ ಮತ್ತು ಕೃಪೆಗೆ ಪಾತ್ರರಾಗಿರ್ತಕ್ಕಂಥ ದೇಶಿಕೇಂದ್ರ ಮಹಾಸ್ವಾಮಿಗಳವರ ವ್ಯಕ್ತಿತ್ವವೇ ಹಾಗೆ ಜಗತ್ತಿನ ಉದ್ದಗಲವನ್ನು ತಲುಪತಕ್ಕಂಥದ್ದು. ಆದ್ದರಿಂದವಾಗಿ ಇವತ್ತು ನಮ್ಮ ದೇಶದ ಯಾವುದೇ ಧಾರ್ಮಿಕ, ಸಾಮಾಜಿಕ ಮತ್ತು ಶೈಕ್ಷಣಿಕ ಮತ್ತು ಯಾವುದೇ ಸಾಂಸ್ಕೃತಿಕ ಕ್ಷೇತ್ರದಲ್ಲಾಗಿರ್ಬೋದು, ಎಲ್ಲ ವಿದ್ಯಾಕ್ಷೇತ್ರಗಳಲ್ಲಾಗಿರ್ಬೋದು, ಒಂದು ಸಂಸ್ಥೆ ಪ್ರಾಮಾಣಿಕವಾಗಿ, ಆದರ್ಶವಾಗಿ, ಮಾದರಿಯಾಗಿ ಕೆಲಸ ಮಾಡಬೇಕು, ಸೇವೆ ಮಾಡಬೇಕು, ಅದರಿಂದ ಜನರಿಗೆ ಆ ಸೇವೆಯ ಫಲ ಸಿಗಬೇಕು ಅಂತಾದರೆ ಅವರೆಲ್ಲರೂ ಕೂಡ ಬಂದು ಇಲ್ಲಿ ಮಾರ್ಗದರ್ಶನವನ್ನು ಪಡಿತಕ್ಕಂಥದ್ದಕ್ಕೆ ಮತ್ತು ಪೂಜ್ಯ ಸ್ವಾಮಿಗಳವರ ಒಂದು ವ್ಯಕ್ತಿತ್ವ, ಕರ್ತೃತ್ವ ಶಕ್ತಿ ಅನುಗ್ರಹಿಸ್ತಕ್ಕಂತಹ ಒಂದು ದಿವ್ಯ ಅವದಾನ ಅದು ನಮ್ಮ ಜಗತ್ತಿಗೆ ಮಾದರಿ. ಈಗಾಗಲೇ ನಮ್ಮ ಜಿಲ್ಲಾಧಿಕಾರಿ ಮೇಡಮ್ ಅವರು ಹೇಳ್ತಿದ್ರು, ನಾವು ಯಾವುದೇ ಅನುಕೂಲಗಳು ಸರ್ಕಾರದ ಕಾರ್ಯಕ್ರಮಗಳಲ್ಲಿ ಬೇಕಾಗಿದ್ದರೆ ಸ್ವಾಮಿಗಳವರ ಕಾರ್ಯಕ್ಷೇತ್ರಗಳು ಎಲ್ಲ ಕಡೆಗಿದೆ. ನಾವಲ್ಲಿ ಯಾವುದನ್ನು ಕೇಳಿದರೂ ಕೂಡ ಅದಕ್ಕೆ ಎಲ್ಲ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ನಮಗೆ ಕಲ್ಪಿಸಿಕೊಡ್ತಿದ್ರು ಅಂತ ಅಂದರೆ ನಮಗೆ ಆಶ್ಚರ್ಯವಾಗ್ತಾಯಿದೆ, ತುಂಬ ಸಂತೋಷವಾಗ್ತಾ ಇದೆ. ಸರ್ಕಾರವೇ ನಮ್ಮ ಎಲ್ಲ ಕ್ಷೇತ್ರಗಳಿಗೆ ಸೌಲಭ್ಯ, ಅನುಕೂಲ ಮತ್ತೊಂದನ್ನು ಮಾಡಿಕೊಡುತ್ತೆ ಅಂಥೇಳಿ ಜನ ತಿಳ್ಕೊಂಡಿದ್ರೆ ಇವತ್ತು ಮೇಡಮ್ ತಮ್ಮ ಅಂತರಂಗದ ಅನುಭವದ ಮತ್ತು ಈ ಸೇವಾ ಕ್ಷೇತ್ರದ ಬಗ್ಗೆ ತಮಗಿರ್ತಕ್ಕಂತಹ ಹೃತ್ಪೂರ್ವಕವಾಗಿರ್ತಕ್ಕಂಥ ಭಾವನೆಯನ್ನು ವ್ಯಕ್ತಪಡಿಸಿದಾಗ ನಮಗೆ ಅನ್ನಿಸ್ತು, ಪೂಜ್ಯ ಸ್ವಾಮಿಗಳವರ ಅನುಗ್ರಹ ಕೃಪೆ ಎಷ್ಟಿದೆ ಅಂತ ಹೇಳಿದ್ರೆ ಸರ್ಕಾರದ ಯಾವುದೇ ಒಂದು ಕ್ಷೇತ್ರದಲ್ಲಿ ಅವರಿಂದ ಆಗಬೇಕಾಗಿರ್ತಕ್ಕಂಥ ಅನುಕೂಲಗಳು ಸಮರ್ಪಕವಾಗಿ ಆಗ್ತಾ ಇದೆ ಅಂತ ಕೇಳಿದಾಗ ನಮಗೆ ತುಂಬ ಹೆಮ್ಮೆ ಮತ್ತು ಸಂತೋಷ ಅಂತ ಇದೆ. ಇದು ಸುತ್ತೂರು ಮಹಾಸ್ವಾಮಿಗಳವರ ವ್ಯಕ್ತಿತ್ವದ ಪರಿಚಯ ಅಂತ ಹೇಳಬೇಕಾಗ್ತದೆ. ಇಲ್ಲಿ ತಯಾರಾಗಿ ಹೋಗ್ತಕ್ಕಂಥ ವಿದ್ಯಾರ್ಥಿಗಳು ನಮ್ಮ ದೇಶದ, ರಾಷ್ಟ್ರದ, ಜಗತ್ತಿನ ಗಮನ ಸೆಳೆತಕ್ಕಂಥ ವ್ಯಕ್ತಿಗಳಾಗಿ, ಕರ್ತೃತ್ವದ ಶಕ್ತಿಗಳಾಗಿ ನಮ್ಮ ದೇಶದಿಂದ ಅವರು ಪ್ರತಿನಿಧಿಗಳಾಗಿ ಸ್ಪರ್ಧಿಸ್ತಾ ಇದ್ದಾರೆ. ಇದು ಕೂಡ ತುಂಬ ಸಂತೋಷ ನಮಗನ್ಸುತ್ತೆ. ಇವತ್ತು ಚಂದ್ರಲೋಕ, ಮಂಗಳಲೋಕ ಇತ್ಯಾದಿ ಲೋಕಗಳನ್ನು ಜನಗಳು ತಲುಪ್ತಾ ಇದ್ದಾರೆ. ಬಹುಶಃ ನಮಗನ್ಸುತ್ತೆ ಜಗತ್ತಿನ ಯಾವ ಮೂಲೆ, ಯಾವ ಕ್ಷೇತ್ರ, ಯಾವ ಶೈಕ್ಷಣಿಕ ವಿದ್ಯಾ ಮತ್ತೊಂದು ಸಾಮಾಜಿಕ ಕ್ಷೇತ್ರ ಅದು ಇಲ್ಲದೇ ಇರ್ಬೋದು, ಅಲ್ಲೆಲ್ಲ ಕಡೆಗೂ ಕೂಡ ದೇಶಿಕೇಂದ್ರ ಮಹಾಸ್ವಾಮಿಗಳವರ, ಸುತ್ತೂರು ಶಿವರಾತ್ರಿ ಮಹಾಸ್ವಾಮಿಗಳವರ ಗಮನ, ದೃಷ್ಟಿ ಆ ಕಡೆಗೂ ಕೂಡ ಖಂಡಿತವಾಗಿಯೂ ಕೂಡ ತಲುಪ್ತಾ ಇದ್ವಿ. ನಾವೊಂದವರಲ್ಲಿ ಒಂದು ಅರಿಕೆಗೆ ಮಾಡ್ತಾ ಇದ್ವಿ, ನಮ್ಮ ದೇಶ ಸಾವಯವ ಕೃಷಿಗೆ ಹೆಚ್ಚಿನ ಮಹತ್ವವನ್ನು ಕೊಡಲಿ, ಅದಕ್ಕೆ 50% ರಾಸಾಯನಿಕ ರಸಗೊಬ್ಬರವನ್ನು ವಿತರಣೆ ಮಾಡೋದನ್ನು ಬಂದ್ ಮಾಡಲಿ. ಬಹುಶಃ ಅದಕ್ಕೆ ದೇಶ ಮತ್ತು ರೈತರು ಬಹಳ ದೊಡ್ಡ ಪ್ರತಿರೋಧ ಸ್ಟ್ರೈಕ್ ಮಾಡ್ಬೋದು. ಆದರೆ ಸುತ್ತೂರು ಮಹಾಸ್ವಾಮಿಗಳವರು ಯಾವ ಯೋಜನೆಯನ್ನು ತಮ್ಮ ಮನಸ್ಸಿನಲ್ಲಿ ಮೂಡಿಸ್ಕೊಳ್ತಾರೆ ಅದು ನಮ್ಮ ದೇಶಕ್ಕೆ, ನಮ್ಮ ಸರ್ಕಾರಕ್ಕೆ, ನಮ್ಮ ಎಲ್ಲ ಕಾರ್ಯಕ್ಷೇತ್ರಕ್ಕೆ ಸರಳವಾಗಿ ತಾನಾಗಿಯೇ ಪ್ರಾಪ್ತಿಯಾಗ್ತಕ್ಕಂಥ ಶಕ್ತಿ ಅವರ ಆಶೀರ್ವಾದದಲ್ಲಿ ಇದೆ ಅಂಥೇಳಿ ನಮಗೂ ಕೂಡ ತುಂಬ ವಿಶ್ವಾಸವಿದೆ. ಹಾಗೆ ಇವತ್ತು ಕುಂಭಮೇಳ ಮತ್ತೊಂದು ಮೇಳ, ಜಾತ್ರಾದಿಗಳು ದೇಶದಲ್ಲಿ ನಡೀತಾ ಇದ್ದರೆ ನಮ್ಮ ಸುತ್ತೂರು ಮಹಾಕ್ಷೇತ್ರ ಯಾವುದೇ ಮೇಳ ಸಮ್ಮೇಳನಗಳಿಗೆ ಒಂದಿಷ್ಟು ಕೂಡ ಕಡಿಮೆ ಅಥವಾ ಅದಕ್ಕಿಂತ ಕೊರತೆಯಲ್ಲಿ ಆಗೋದಕ್ಕೆ ಸಾಧ್ಯವಿಲ್ಲ. ಇಲ್ಲಿಯೇ ಜಾತ್ರೆಯನ್ನು ಆಯೋಜಿಸಿ, ಮೇಳಗಳನ್ನು ಆಯೋಜಿಸಿ, ವಿವಿಧ ಕ್ಷೇತ್ರದ ತರಬೇತಿಗಳ ಕೇಂದ್ರಗಳನ್ನು ಆಯೋಜಿಸಿ
ಮತ್ತು ಅನೇಕ ಇಲ್ಲಿ ಕಾರ್ಯಕ್ರಮಗಳನ್ನು, ಜನಪದ ಕಾರ್ಯಕ್ರಮಗಳನ್ನು, ಮತ್ತು ರೈತಾಪಿ ಜನರಿಗೆ ಅನುಕೂಲವಾಗ್ತಕ್ಕಂಥ ಕಾರ್ಯಕ್ರಮಗಳನ್ನು, ಕೃಷಿ ಮತ್ತಿತರೆ ಮೇಳಗಳನ್ನು ಸಂಪೂರ್ಣ ಒಂದು ಹೇಳಿದಾಗೆ ಆಡು ಮಠದ ಸೊಪ್ಪಿಲ್ಲ ಅಂತ ಕೇಳಿದ್ವಿ. ನಮ್ಮ ಸುತ್ತೂರು ಮಹಾಸ್ವಾಮಿಗಳವರು ಆಯೋಜಿಸಿ ಇರ್ತಕ್ಕಂಥ ಜನಪರ ಲೋಕ ಆಗ್ತಕ್ಕಂಥ ಕಾರ್ಯಕ್ರಮಗಳು ಬೇರೆ ಇರಲಿಕ್ಕೆ ಸಾಧ್ಯವಿಲ್ಲ. ಅಂಥ ಎಲ್ಲ ಕ್ಷೇತ್ರದಲ್ಲಿ ಅವರು ಮಹತ್ ಕಾರ್ಯವನ್ನು ಸಾಧಿಸಿದ್ದಾರೆ. ಹಿಂದೊಮ್ಮೆ ಈ ದೇಶದಲ್ಲಿ ನಮ್ಮ ಸಮಾಜದಲ್ಲಿ ಇವತ್ತು ರಾಜ್ಯದಲ್ಲಿ ವ್ಯಸನ ಮುಕ್ತವಾಗ್ತಕ್ಕಂಥ ಸಮಾಜ ನಿರ್ಮಾಣ ಮಾಡಬೇಕು ಅನ್ನೋದಕ್ಕೆ ಬಹಳ ದೊಡ್ಡ ಪ್ರಯತ್ನವನ್ನು ಮಾಡಿ ಇವತ್ತು ಅದರಲ್ಲಿ ಬಹಳ ಯಶಸ್ವಿ ಮತ್ತು ಆ ಸಾಧನೆಯಲ್ಲಿ ಸಂತೋಷವನ್ನು ಕಂಡುಕೊಂಡಿದ್ದಾರೆ. ನಾವು ಇವತ್ತು ಈ ಜಾತ್ರೆಗೆ ಬಂದ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ, ಜಾತ್ರೆಗೆ ಬಂದರೆ ಅನೇಕ ಜನರುಗಳು ಪಾತ್ರೆ ತಗೊಂಡು ಹೋಗ್ತಕ್ಕಂಥದ್ದು ಒಂದು ಕಾಲ ಸಮಯ ಇತ್ತು. ಇಲ್ಲಿ ಬಂದರೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಮನೆಗೆ ಉಪಯೋಗ ಆಗ್ತಕ್ಕಂಥ ವಸ್ತುಗಳನ್ನು, ಪಾತ್ರೆಗಳನ್ನು ಅಂಥೇಳಿ. ಆದರೆ ಜಾತ್ರೆಗೆ ಬಂದಂಥ ಜನಗಳು ಇಲ್ಲಿಗೆ ಬಂದರೆ ಇಲ್ಲಿ ಸೇವೆ, ಆಮೇಲೆ ಪರೋಪಕಾರ, ಜನಕಲ್ಯಾಣ, ಪರಸ್ಪರ ಪ್ರೀತಿ ಇತ್ಯಾದಿ ಭಾವನೆಗಳನ್ನು ಬೆಳೆಸ್ಕೊಂಡು ಸತ್ಪಾತ್ರರಾಗಿ ಅವರು ತಮ್ಮ ಮನೆಗೆ ಹೋಗ್ತಾರೆ ಅಂತ ಹೇಳಿ ನಾವು ಕೂಡ ಭಾವಿಸುತ್ತಾ ಇವತ್ತು ವೇದಿಕೆಯಲ್ಲಿ ಬಂದಿರತಕ್ಕಂಥ ಆಹ್ವಾನಿತ ಎಲ್ಲ ಗಣ್ಯರಿಗೂ ಕೂಡ ಮತ್ತೊಮ್ಮೆ ಗೌರವಗಳನ್ನು ತಿಳಿಸುತ್ತಾ ತಮ್ಮೆಲ್ಲರಿಗೂ ಕೂಡ ಈ ಜಾತ್ರೆಯಲ್ಲಿ ಭಗವಂತನ ಕೃಪೆಯೂ ಕೂಡ ಪ್ರಾಪ್ತಿಯಾಗಬೇಕು, ಬಂದಂಥ ಗಣ್ಯರುಗಳ ಅನುಭವ ಕೂಡ ತಮಗೆ ಆಗಬೇಕು, ಗುರು ಮತ್ತು ಹಿರಿಯರ ಅನುಗ್ರಹ ತಮಗೆ ಸದಾ ಇರ್ತದೆ ಅಂಥೇಳಿ ನಾವು ಕೂಡ ಭಾವಿಸುತ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಗವಂತನ ಅನುಗ್ರಹ